30 ಲಕ್ಷ ಇದ್ದಾರೆ. ಕರ್ನಾಟಕ ರಾಜ್ಯದ 27 ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮುದಾಯದ ಉಪಸ್ಥಿತಿ ಇದೆ. ಅನೇಕ ಸಂಘ ಸಂಸ್ಥೆಗಳು, ಕಾಲೇಜುಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತು ಬಡವರಿಗೆ ಬೇಕಾದ ಟೈಲರಿಂಗ್ಗಳು, ITIಗಳು, ಪಾಲಿಟೆಕ್ನಿಕ್ಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಇದನ್ನು ನಡೆಸಿಕೊಂಡು ಬಂದು ಸಮಾಜದಲ್ಲಿ ಅವರ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೆಳ್ಳಾರಿ ಈ ಜಿಲ್ಲೆಗಳಿಗೆ ಹೋದರೆ ಬೀದರು ಅತ್ಯಂತ ಹೆಚ್ಚು ಬಡತನ ಇರತಕ್ಕಂಥದ್ದು ಕ್ರೈಸ್ತ ಸಮುದಾಯದವರು ಮತ್ತು ಕೂಲಿ ಕಾರ್ಮಿಕರು. ಈ ಕರಾವಳಿ ಕರ್ನಾಟಕಕ್ಕೆ ಬಂದರೆ ಅಥವಾ ಮೈಸೂರು ಕರ್ನಾಟಕಕ್ಕೆ ಬಂದರೆ ಅತ್ಯಂತ ಹೆಚ್ಚು ಕ್ರೈಸ್ತ ಧರ್ಮದವರು ಕೂಲಿ ಕಾರ್ಮಿಕರು ಮತ್ತೆ ಅಗ್ರಿಕಲ್ಚರಿಸ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು. ಅಗ್ರಿಕಲ್ಚರೇ ನಮ್ಮದು ಹೆಚ್ಚು ಪ್ರಾಧಾನ್ಯತೆ ಕೊಡ್ತಕ್ಕಂಥ ಕಸುಬು. ಕೆಲವರು ಅಲ್ಲಿ ಇಲ್ಲಿ ವಿದೇಶಗಳಿಗೆ ಹೋಗಿ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇದ್ದಾರೆ. ಈ ರಾಜ್ಯದಲ್ಲಿ ಇವತ್ತು ಕ್ರೈಸ್ತ ಸಮುದಾಯಕ್ಕೆ ಅಲ್ಪಸಂಖ್ಯಾತರ ಅಡಿಯಲ್ಲಿ ನಾವು ಕೆಲಸವನ್ನ ನಿಗಮದ ಅಡಿಯಲ್ಲಿ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅದರಲ್ಲಿ ಮುಸ್ಲಿಮರು, ಕ್ರೈಸ್ತರು, ಜೈನರು, ಪಾರ್ಸಿಗಳು, ಸಿಖ್ಖರು ಈ ಎಲ್ಲ ಸಮುದಾಯದವರ ಜೊತೆಯಲ್ಲಿ ಕ್ರೈಸ್ತ ಅದರ ಹಿಸ್ಟ್ರಿ ತಗೊಂಡ್ರೆ ಇದುವರೆಗೆ ನಿಗಮ ಪ್ರಾರಂಭವಾದ ಇಂದಿನ ದಿನದವರೆಗೂ ಒಬ್ಬರಿಗೂ ಕ್ರೈಸ್ತ ಸಮುದಾಯದವರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗುವ ಅವಕಾಶಗಳು ಲಭಿಸಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರಲ್ಲಿ 80% ಅಲ್ಪಸಂಖ್ಯಾತರು ಮುಸ್ಲಿಂ ಅಲ್ಪಸಂಖ್ಯಾತರು. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಆಯೋಗ ಇದೆ. ಆಯೋಗದ ಸದಸ್ಯತ್ವವು ಒಂದು ಬಾರಿಯೂ ಕ್ರೈಸ್ತ ಸಮುದಾಯದವರಿಗೆ ಇದುವರೆಗೂ ಲಭಿಸಿಲ್ಲ. ಕೇವಲ 1 ಮೆಂಬರ್ ಇತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಮೆಂಬರ್ಗಳಾಯಿತು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಅವಕಾಶಗಳು ಸಿಕ್ಕಿರಲಿಲ್ಲ. ಕಳೆದ 5 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಗೆ ನಾವು ತೆರಳಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೆ ಏನು ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅದು ಕ್ರೈಸ್ತ ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡಿ ಕ್ರೈಸ್ತರ ಬೇಡಿಕೆಗಳಿಗೆ ಅನುಗುಣವಾಗಿ, ಕ್ರೈಸ್ತರ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಆ ದುಡ್ಡು ಖರ್ಚು ಮಾಡಲು ಕ್ರೈಸ್ತ ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡಬೇಕು ಅಂತೇಳುವುದನ್ನು ಭಾಳ ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿತ್ತು. ಈ ಬಗ್ಗೆ ಸರ್ಕಾರ ಒಂದು ಸಮಿತಿಯು ರಚನೆ ಮಾಡಿತ್ತು. ರಚನೆ ಮಾಡಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಅಭಿಪ್ರಾಯವನ್ನು ತೆಗೆದುಕೊಂಡು ಫೈನಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪರಿಷತ್ತು ಅಂತ ನೇಮಕ ಮಾಡಿತ್ತು. ಅದು ಯಡಿಯೂರಪ್ಪ ಸರ್ಕಾರ ಇದ್ದಾಗ 50 ಕೋಟಿ ಕೊಟ್ಟು ಕಡೆಗೆ ಹೇಳಿದರು, ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡಿದರೆ ಕ್ರೈಸ್ತರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ಬೇಕು, ಸ್ಕಾಲರ್ಶಿಪ್ ಬೇಕು, ಯಾವುದೆಲ್ಲ ಕಸುಬುಗಳಿಗೆ ಅವರಿಗೆ ದುಡ್ಡು ಬೇಕು, ಇದನ್ನೆಲ್ಲ ಮಾಡಬೇಕಾಗಿದ್ದರೆ ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡುವುದು ಸೂಕ್ತ ಅಂತ ಹೇಳುವುದನ್ನು ನಾನು ವಿಧಾನ ಪರಿಷತ್ನ ಸರ್ಕಾರಿ ಮುಖ್ಯ ಸಚೇತಕನಾಗಿ ವಿಧಾನ ಪರಿಷತ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ತುರ್ತು ನಿಯಮದ ಅಡಿಯಲ್ಲಿ ಕಾಲಿಂಗ್ ಅಟೆನ್ಷನ್ ಹಾಕಿ ಅಂಡರ್ ಸೆಕ್ಷನ್ 72 ಹಾಕಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟರು. ನಾವು ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡ್ತೀವಿ ಅಂತ ಹೇಳಿದರು. ತದನಂತರ ನಮ್ಮ ಸರ್ಕಾರ ಅವಧಿ ಮುಗಿಯಿತು. ಮುಂದಕ್ಕೆ ನಮ್ಮ ಸರ್ಕಾರ ಬಂದಿರಲಿಲ್ಲ. ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಬೆಂಬಲಿತ ಅಥವಾ ಕಾಂಗ್ರೆಸ್ ಮತ್ತು JDSನ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ತಮ್ಮ ಪ್ರಥಮ ಬಜೆಟ್ನಲ್ಲಿ ಈ ಒಂದು ನಿಗಮ ಮಾಡುವಂಥ ಯೋಜನೆ ಏನಿದೆ, ನಮ್ಮ ಕಾರ್ಯಕ್ರಮ ಏನಿದೆ, ಅದನ್ನು 1919-20ನೇ ಸಾಲಿನ ಬಜೆಟ್ನಲ್ಲಿ ಪುಟ ಸಂಖ್ಯೆ 81ರಲ್ಲಿ ಖಂಡಿಕೆ 182 ಸೀರಿಯಲ್ ನಂಬರಲ್ಲಿ 2019-20ನೇ ಸಾಲಿನಲ್ಲಿ ಹೊಸದಾಗಿ ಕ್ರೈಸ್ತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವ ಮೂಲಕ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳಿಗೆ 200 ಕೋಟಿ ರೂಪಾಯಿಗಳನ್ನು ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು ಅಂತೇಳಿ ನಿಗಮವನ್ನು ಸ್ಥಾಪನೆ ಮಾಡಿದರು.
ನಾವೆಲ್ಲರೂ ಅಭಿನಂದಿಸಿದೆವು. ಆರ್ಚ್ ಬಿಷಪ್ ಅವರು ಮನೆಗೆ ಹೋಗಿ ಈ ನಿಗಮ ಪ್ರಾರಂಭ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದಿಸಿ ಕೂಡಲೇ ಇದನ್ನು ಕಾರ್ಯಗತ ಮಾಡಿ, ಕೂಡಲೇ ಇದರ ಆಫೀಸ್ಗಳನ್ನು ಪ್ರಾರಂಭ ಮಾಡಿ ಮತ್ತು ದುಡ್ಡು ಬಿಡುಗಡೆ ಮಾಡಿ ಅಂತ ಕೇಳಿಕೊಟ್ರು. ಸನ್ಮಾನ ಸ್ವೀಕರಿಸಿ ಹೇಳಿದರು, ವಿದಿನ್ 2 months ನಾನು ನಿಗಮದ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿಮಗೆ ಅಭಿವೃದ್ಧಿ ಕೊಟ್ಟಂಥ ದುಡ್ಡನ್ನು ಕೊಡ್ತೇನೆ, 200 ಕೋಟಿ. ನೀವು ಅದನ್ನು ನಿಮ್ಮ ಸಮುದಾಯದ ಬೆಳವಣಿಗೆಗಾಗಿ ವಿನಿಯೋಗ ಮಾಡಬೇಕು ಅಂತ ಹೇಳಿದರು. ಇದು ಸಾಕ್ಷಿ. ಅದಾದ ಮೇಲೆ ನಾನು ನಿಮ್ಮ ಕೈಯಲ್ಲಿ ಅನೇಕ ದಾಖಲೆಗಳನ್ನು ಕೊಟ್ಟಿದ್ದೇನೆ. ದಾಖಲೆಗಳಲ್ಲಿ ನೀವು ನೋಡಬೇಕಾಗಿದ್ದು ದಿ ಫಸ್ಟ್ ಡಾಕ್ಯುಮೆಂಟ್ ಇದೆ. AB ಇಬ್ರಾಹಿಂ ಅವರು ಕಾರ್ಯದರ್ಶಿ ಅಲ್ಪಸಂಖ್ಯಾತ ಇಲಾಖೆ, ಈ ವಾಸ್ ದಿ ಸೆಕ್ರೆಟರಿ ಇನ್ಚಾರ್ಜ್. ಸೆಕ್ರೆಟರಿ ಇದ್ರು, ಇನ್ಚಾರ್ಜ್ ಅಲ್ಲ. ಅವರು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಅನುಮೋದನೆ ನೀಡುವ ಕುರಿತು ಇದರಲ್ಲಿ ಎಲ್ಲ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಅದನ್ನು ಅಂಡರ್ಲೈನ್ ಮಾಡಿದ್ದೇನೆ, ನಾನು ಹೈಲೈಟ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಆಯವ್ಯಯ ಭಾಷಣ ಖಂಡಿಕೆ 182ರಲ್ಲಿ 1920ನೇ ಸಾಲಿನಲ್ಲಿ ಹೊಸದಾಗಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು ಎಂದು ಘೋಷಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆಯನ್ನು ಕಡತ ಸಂಖ್ಯೆ ಸೋ ಆ್ಯಂಡ್ ಸೋ ತಮ್ಮ ಇಲಾಖೆಯ ಸಹಮತಿಗಾಗಿ ದಿನಾಂಕ 14/10/2019ಕ್ಕೆ ಸಲ್ಲಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಸದರಿ ಕಡತವನ್ನು ಕೂಡಲೇ ಸಲ್ಲಿಸುವಂತೆ ಸೂಚಿಸಿರುತ್ತಾರೆ. ಅದಕ್ಕೆ ತಾವು ಆದ್ಯ ಗಮನ ಹರಿಸಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೂಡಲೇ ಇಲಾಖೆಯ ಸಹಮತಿಯನ್ನು ಕಡತವನ್ನು ಹಿಂದಿರುಗಿಸುವಂತೆ ಕೋರುತ್ತೇನೆ. ಇದು 30/10/2019ಕ್ಕೆ AB ಇಬ್ರಾಹಿಂ, ಸರಕಾರದ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಇಲಾಖೆ ಕೊಟ್ಟಿದ್ದಾರೆ. ಅದರ ನಂತರ ನಾವಿದನ್ನು ಪರ್ಸ್ಯೂ ಮಾಡ್ತಾ ಇತ್ತು, ಡೈಲಿ ಹೋಗಿ ನೀಡ್ತಾ ಇತ್ತು. ನಿಮ್ಮ ಹತ್ರ ಇನ್ನೊಂದು ಕಾಗದ ಇದೆ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಸೈನ್ಡ್ ಬೈ P. ಹೇಮಲತಾ, ಸರಕಾರದ ಉಪಕಾರ್ಯದರ್ಶಿ ಸಾರ್ವಜನಿಕ ಉದ್ದಿಮೆ. ಯಾವುದೇ ಕಾರ್ಪೊರೇಷನ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಾರ್ಪೊರೇಟ್ ಆ್ಯಕ್ಟ್, ಅಂದರೆ ಕಂಪನಿ ಆ್ಯಕ್ಟ್ ಒಳಗಡೆ ರಿಜಿಸ್ಟರ್ ಆಗಬೇಕು. ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ 19/12/2019 ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಸ್ಥಾಪನೆಯ ಕುರಿತು ಕರಡು MOA ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ಅದು 2 MOA ಮತ್ತು AOAಗೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯುವ ಷರತ್ತಿಗೆ ಒಳಪಟ್ಟು ಸಾರ್ವಜನಿಕ ಉದ್ದಿಮೆ ಇಲಾಖೆಯು ಅನುಮೋದನೆ ನೀಡಿರುತ್ತದೆ. ಅಂದರೆ ಕಂಪನಿ ಆ್ಯಕ್ಟ್ ಪ್ರಕಾರ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಾಗಿದೆ. ಇದಾದ ಮೇಲೆ ಇನ್ನೊಂದು ಲಾಸ್ಟ್ ಇದೆ ನಿಮ್ಮ ಹತ್ರ, ಅದು ನಮಗೆಲ್ಲ ಶಾಕಿಂಗ್ ನ್ಯೂಸ್. ಇದು ದಿನಾಂಕ 16/6/2020 16/6/2020 5 ಗಂಟೆಗೆ. 16/6 ಅಂದರೆ ನಮ್ಮ ಜೂನಲ್ಲಿ ಕೋವಿಡ್ ಸಂದರ್ಭ, ನಾವೆಲ್ಲ ಕೋವಿಡ್ಗೆ ದುಡ್ಡು ಅಥವಾ ಅಕ್ಕಿ ಊಟ ಹಂಚ್ತಾ ಇದ್ದರೆ ಆ ಸಂದರ್ಭದಲ್ಲಿ ದಿ ಪ್ರಪೋಸಲ್ ಹ್ಯಾಸ್ ಬಿನ್ ಎಕ್ಸಾಮಿನ್ಡ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಸೈಡೆಡ್ ಇನ್ ಎ ಪ್ರೀ ಬಜೆಟ್ ಮೀಟಿಂಗ್ with Honorable Chief Minister, approved by Honorable Chief Minister. Approved by Honorable Chief Minister. ಇಲ್ಲಿಗೆ 5 ವರ್ಷದ 6 ವರ್ಷದ ಹೋರಾಟ ಏನಿದೆ ಅದಕ್ಕೆ ಇತಿಶ್ರೀಯನ್ನು ಹಾಕಿದ್ದಾರೆ. ನೋ ರೀಸನ್. ನೀವು 5,000 10,000 ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ, 1,20,00,000 ಜನಸಂಖ್ಯೆ ಇರುವವರೆಗೂ ನಿಗಮ ಮಾಡ್ತೀರಿ. ಇಫ್ ಇಟ್ ಈಸ್ ಯುವರ್ ಆರ್ಗ್ಯುಮೆಂಟ್ ದ್ಯಾಟ್ ಇಲ್ಲ ಚಿಕ್ಕ ಸಮುದಾಯಗಳಿಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಗಮ ಬೇಕು ಅಂತಾದರೆ 1,20,00,000 ಜನಸಂಖ್ಯೆ ಇರುವ ಯಾರಿಗೆ, ವೀರಶೈವ ಲಿಂಗಾಯತರಿಗೆ ನೀವು ನಿಗಮ ಮಾಡಲಿಕ್ಕೆ ಓವರ್ನೈಟ್ ವಿದಿನ್ 24 hours ಯು ಕ್ಯಾನ್ ಗಿವ್ ಕನ್ಸೆಂಟ್, ಯು ಕ್ಯಾನ್ ಆಸ್ಕ್ ದೆಮ್ ಟು ಫಾರ್ಮ್ ಮಾಡಲಿಕ್ಕೆ ನಿಮಗೆ ತಾಕತ್ತಿದೆ, ದುಡ್ಡಿದೆ. ಕ್ರೈಸ್ತ ಸಮುದಾಯ 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ, ಅತ್ಯಂತ ಬಡವರು ಇರ್ತಕ್ಕಂಥ ಸಮುದಾಯ, ಕೃಷಿ ಮತ್ತು ಕೂಲಿ ಕಾರ್ಮಿಕರು ಇರುವಂಥ ಸಮುದಾಯ,
ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದಂಥ ಸಮುದಾಯಕ್ಕೆ ಮಾಡಿದಂಥ ನಿಗಮವನ್ನು ಫಾರ್ಮೇಷನ್ ಮಾಡಲಿಕ್ಕೆ ಬಜೆಟಲ್ಲಿ ಅನೌನ್ಸ್ ಮಾಡಿದ ನಿಗಮವನ್ನು, ಬಜೆಟ್ನಲ್ಲಿ ದುಡ್ಡಿಟ್ಟಂಥ ನಿಗಮವನ್ನು ಇಚ್ಛಾನುಸಾರವಾಗಿ ಕ್ಯಾನ್ಸಲ್ ಮಾಡ್ತೀರಿ. ಏನಾದರೂ ತಲೆ ಇದೆಯಾ ಅಥವಾ ತಲೆ ಕೆಟ್ಟಿದೆಯಾ? ಹೂ ಹ್ಯಾಸ್ ಗೈಡೆಡ್ ದಿಸ್ ಚೀಫ್ ಮಿನಿಸ್ಟರ್? ಯಾಕಾಗಿ ಚೀಫ್ ಮಿನಿಸ್ಟರ್ ಈ ತೀರ್ಮಾನ ತೆಗೆದುಕೊಂಡ್ರು? ಡೂ ಯು ಥಿಂಕ್ ದಟ್ ವಿ ಆರ್ ಅನ್ಐಡೆಂಟಿಫೈಡ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ? ಕರ್ನಾಟಕ ರಾಜ್ಯದಲ್ಲಿ ನಾವೇನು ಮಾನ್ಯತೆ ಇಲ್ಲದ ಜನರ? ನಾವು ಒಳ್ಳೆತನ ಒಂದು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಾ? ಆಂಧ್ರದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಇಲ್ವಾ? ತಮಿಳುನಾಡಿನಲ್ಲಿ ಕ್ರೈಸ್ತ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಲ್ವಾ? ತೆಲಂಗಾಣದಲ್ಲಿ ಇಲ್ವಾ? ಇಸ್ ಇಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ನೇಷನ್? ಶಾಂತಿ, ತಾಳ್ಮೆ ಎಲ್ಲರಿಗೂ ಲೆಕ್ಕ ಇರಬೇಕು. ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ, ಸಮುದಾಯದ ಅಭಿವೃದ್ಧಿಗೆ ನೀವು ಕೊಡಲಿಯೇಟ್ ಹಾಕಿದ್ದೀರಿ. ಯಾವ ಕಾರಣವೂ ಇಲ್ಲದೆ ಶಾಂತಿ ಪ್ರಿಯರು ನೀವು ಕೊಟ್ಟಂಥ ದುಡ್ಡು ಬಳಕೆ ಮಾಡಿದಂಥ ಏನು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರ, ಅದನ್ನು 100ಕ್ಕೆ 100 ಬಳಕೆ ಮಾಡಿದಂಥ ಸಮುದಾಯ ಇಡೀ ದೇಶದಲ್ಲಿ ಇದ್ದರೆ ಅದು ಕ್ರೈಸ್ತ ಸಮುದಾಯ. ಅದು ಕೂಡ ನಿಯತ್ತಾಗಿ ನೀವು 10 ಲಕ್ಷ ಕೊಟ್ಟರೆ ಅದಕ್ಕೆ ಒಂದು 20 ಲಕ್ಷ ಹಾಕಿ ಬಿಲ್ಡಿಂಗ್ ಕಟ್ಟಿ ಸಮುದಾಯ ಭವನ ಕಟ್ಟಿದವರು, ಚರ್ಚ್ಗಳನ್ನು ಕಟ್ಟಿದವರು. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ನೀವು ಈ ರೀತಿಯ ನಿಮ್ಮ ಆನ್ಸರು ನಾಚಿಕೆ ಆಗೋದಲ್ವಾ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನರನ್ನು ಎಬ್ಬಿಸಾಕ್ತೇವೆ. ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಒಳ್ಳೆ ಕೆಲಸಕ್ಕೂ ಗೊತ್ತು, ತ್ಯಾಗಕ್ಕೂ ಗೊತ್ತು. ಇಮಿಡಿಯೇಟ್ ಆಗಿ ಕ್ರೈಸ್ತ ಅಭಿವೃದ್ಧಿ ನಿಗಮವನ್ನು ರಿಜಿಸ್ಟ್ರೇಟ್ ಮಾಡಬೇಕು. ಕೂಡಲೇ ಪುನರ್ಪರಿಸಿ ಇದನ್ನು ಅನೌನ್ಸ್ ಮಾಡಬೇಕು. ಇಲ್ಲದಿದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರನ್ನ ನಾವು ರಸ್ತೆಗಿಳಿಸಬೇಕಾಗತ್ತೆ. ಇದಕ್ಕೆ ಈ ಸರ್ಕಾರ ನೇರ ಹೊಣೆ ಆಗ್ತದೆ. ಎರಡು 2008ರಿಂದ 2013ವರೆಗೆ ಬಿಜೆಪಿ ಸರ್ಕಾರ ಇತ್ತು. ಆವಾಗ ಕ್ರೈಸ್ತ ಸಮುದಾಯದ ಮೇಲೆ ಸರಣಿ ಅಟ್ಯಾಕ್ ಮಾಡಿದಿರಿ, ನಾವು ಸಹಿಸಿಕೊಂಡೆವು. ಆಯೋಗ ರಚನೆ ಮಾಡಿದರು. ಆಯೋಗದ ತೀರ್ಮಾನ ಏನು ಅಂತ ಕೇಳಿದರೆ ಇವತ್ತು ಗೊತ್ತಿಲ್ಲ. ಅಂದರೆ ಡೋಂಟ್ ಟೇಕ್ ಇಟ್ ಫಾರ್ ಅಸ್ ಆಸ್ ಎ ಗ್ರಾಂಟೆಡ್. ನಮಗೆ ಏನು ಕೊಡದಿದ್ರು ಆಗ್ತದೆ ಅಂತ ಹೇಳಬೇಡಿ. ನಮ್ಮ ಶ್ರಮ ಇದೆ ರಾಜ್ಯದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ, ಏಕತೆಗೆ ನಮ್ಮದು ಅಭಿವೃದ್ಧಿ ಇದೆ. ಈ ರಾಜ್ಯದ ಎಲ್ಲ ವರ್ಗಗಳಲ್ಲಿ ಸೇವೆ ಸಲ್ಲಿಸುವಂಥ ಅಧಿಕಾರಿಗಳು, ಜನರು, ಸೇವೆ ಮಾಡುವವರು ನಮ್ಮಲ್ಲಿದ್ದಾರೆ. ಸೊ ಬಡತನ, ಕಷ್ಟದಲ್ಲಿರುವವರಿಗೆ ನೀವು ಈ ಥರದ ಒಂದು ಅನ್ಯಾಯ ಮಾಡುವಂಥದ್ದು ಸರ್ವತಃ ತಪ್ಪು. ಕ್ರೈಸ್ತ ಸಮುದಾಯದ ಯೋಜನೆಗಳಿತ್ತು. ಓವರ್ಸೀಸ್ ವಿದೇಶಕ್ಕೆ ಸ್ಟಡಿ ಹೋಗುವವರಿಗೆ 20 ಲಕ್ಷ ಕೊಡುವಂಥದ್ದು, ಅದನ್ನು ನೀವು ರದ್ದು ಮಾಡಿದಿರಿ. ಟ್ಯಾಕ್ಸಿಗಳು ತಗೊಂಡ್ರೆ ಅವನಿಗೆ 5 ಲಕ್ಷ ಕೊಡುವಂಥ ಕಾರ್ಯಕ್ರಮ ಇತ್ತು, ಅದನ್ನು 2 ಲಕ್ಷಕ್ಕೆ ಇಳಿಸಿದಿರಿ. ಶಾದಿ ಬಗ್ಗೆ ಜನರಲ್ ಪ್ರೋಗ್ರಾಮ್ ಇತ್ತು, ಅದನ್ನು ರದ್ದು ಮಾಡಿದಿರಿ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಓದುವವರಿಗೆ, ಮೆಡಿಕಲ್ ಓದುವವರಿಗೆ 3.5 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ರಿ, ಅದನ್ನು 2 ಲಕ್ಷಕ್ಕೆ ಇಳಿಸಿದ್ರಿ. ಸ್ಕಾಲರ್ಶಿಪ್ಗಳನ್ನು ರದ್ದು ಮಾಡಿದ್ರಿ. ಸ್ವಯೋಜನೆಗೆ 5 ಲಕ್ಷ ಕೊಡುವುದಿತ್ತು, ಅದನ್ನು 3 ಲಕ್ಷಕ್ಕೆ ಇಳಿಸಿದ್ರಿ. ಅಂದರೆ ನಾವು ಏನು ಮಾಡಿದರೂ ಮಾತಾಡೋದಿಲ್ಲ, ಯಾವುದು ಹೇಳಿದರೂ ಕೇಳೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ರದ್ದು ಮಾಡಿದ್ರಿ. ಯಾರು ನಮ್ಮ ಕೃಷಿಕರಿಲ್ವಾ? ನಾವು ಮಾತಾಡಿಲ್ಲ. ಹಾಗಾಗಿ ಈ ಸಮುದಾಯ ಸುಮ್ಮನೆ ಇದ್ದರೆ ಅದು ವೀಕ್ನೆಸ್ ಅಂತ ತಾವು ಭಾವಿಸಿಕೊಳ್ಬಾರ್ದು, ಅದು ತಪ್ಪಿದೆ. ಮುಖ್ಯಮಂತ್ರಿಗಳು ಇಮ್ಮಿಡಿಯೇಟ್ ಉತ್ತರ ಕೊಡಬೇಕು ಇವತ್ತೇ. ರಾಜ್ಯದಲ್ಲಿ ನಿಮಗೆ ನಿಗಮ ಘೋಷಣೆ ಮಾಡಿದಕ್ಕೆ ನಮ್ಮ ಆರ್ಚ್ ಬಿಷಪ್ ಅವರು ಬಂದು ಸನ್ಮಾನ ಮಾಡಿಲ್ಲ, ನೀವು ಸ್ವೀಕಾರ ಮಾಡಿ ನಾನು ಕೂಡಲೇ ಅದನ್ನು ಕಾರ್ಯಗತ ಮಾಡ್ತೇನೆ ಅಂತ ಹೇಳಲಿಲ್ಲ. ಆರ್ಚ್ ಬಿಷಪ್ ಅವರ ಮನೆಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ, ಅಲ್ಲಿ ಬೇಡಿಕೆ ಕೊಟ್ಟಾಗ ನೀವು ಕೂಡಲೇ ಮಾಡ್ತೇನೆ ಅಂತ ಹೇಳಲಿಲ್ಲ, ಅನುಷ್ಠಾನ ತರ್ತೇನೆ ಅಂತ ಹೇಳಲಿಲ್ಲ. ಯಾಕಾಗಿ ರದ್ದು ಮಾಡಿದಿರಿ?
ಯಾರ್ದ ಕೇಳಿ ಮಾಡಿದ್ರಿ? ನಮ್ಮ ಸಮುದಾಯಕ್ಕೆ ನಿಗಮಗೂಟ ನಡೆಸುವ ಶಕ್ತಿ ಇಲ್ವಾ? ನಮ್ಮಲ್ಲಿ ಕಲಿತವ್ರು ಇಲ್ವಾ? ಯಾಕೆ ಮಾಡಿದ್ರಿ? ಬೇರೆಯವರಿಗೆಲ್ಲ ಓಟಿಗಾಗಿ ಅರ್ಧ ಗಂಟೆ ಒಳಗೆ ನಿಗಮ ಕೆಸವಣೆ ಮಾಡಲಿಕ್ಕಾಗತ್ತೆ ನಿಮಗೆ, ಮಾಡಿ. ಆದರೆ ವಿ ಆರ್ ನಾಟ್ ಕಮಿಂಗ್ ಇನ್ ದೇರ್ ವೇ. ನಾವು ಅವರ ದಾರಿಗೆ ಬರುವುದಿಲ್ಲ. ಬಟ್ ನಮ್ಮ ಸಮುದಾಯಕ್ಕೆ ಹೋರಾಟ ಮಾಡ್ತೀವಿ. ಇಮ್ಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ. ವೈ ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್? 55 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ರು, ಡಿವೈಡ್ ಮಾಡುವಾಗ ದುಡ್ಡು ನಿಗಮಕ್ಕೋ ಸ್ಥಾಪನೆಗೋಸ್ಕರ. ಅದನ್ನು ಯಾರಿಗೆ ಕೊಟ್ರಿ? ಕಳೆದ 2 ವರ್ಷದಿಂದ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ? ಒಂದು ಚಿಕ್ಕಾಸು ನೇರವಾಗಿ ಇವತ್ತು ಸಿಗಲಿಲ್ಲ ಯಾರಿಗೂ. ನನಗೇ ಗೊತ್ತಿಲ್ಲ. ಆಶ್ಚರ್ಯ ಇದು. ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳು ಮಾಡಿದಾಗ ಅದು ಅನುಷ್ಠಾನ ಮಾಡುವುದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಇದು ಘೋಷಣೆ ಮಾಡುವಾಗ ಹೀಗೆ ಮಾಡಿಲ್ಲ. ಬಜೆಟ್ ಅನೌನ್ಸ್ ಮಾಡೋ ಮುಂಚೆ ಇದು ಕ್ಯಾಬಿನೆಟ್ಗೆ ಹೋಗ್ತದೆ. ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಸದನದಲ್ಲಿ ಇದನ್ನು ಮಂಡನೆ ಮಾಡೋದು. ಅಯ್ಯೋ, ಒಂದು ಪಾಪ್ಯುಲರ್ ಗೌರ್ಮೆಂಟ್ ತೀರ್ಮಾನ ತೆಗೆದುಕೊಂಡಂಥ ತೀರ್ಮಾನವನ್ನು ಯಾರ ಹತ್ರವೂ ಕೇಳದೆ ಏಕಾಏಕಿಯಾಗಿ ನೀವು ರದ್ದು ಮಾಡ್ತೀರಿ ಅಂತ ಆದರೆ ಇದು ಜನರ ಅಭಿಪ್ರಾಯ ಆಡಬೇಕಂತಾಗಿದ್ದು. ಐವಂಡಿ ಸೋದರ ಒಬ್ಬರದಲ್ಲ, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ನಾಯಕರುಗಳದಲ್ಲ. ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ತಾವು ಪ್ರಶ್ನೆಗೆ ಐ ಆಮ್ ಅನೇಬಲ್ ಟು ಆನ್ಸರ್. ನೋ ಇಟ್ ಎಂಟೈರ್ ಸ್ಟೇಟ್ ಇವತ್ತು ಎಲ್ಲರೂ ಅಂತ ಮಾತಾಡಿದ್ದಾರೆ. ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೆಳ್ಳಾರಿ. ಎಸ್, ದೇ ಆರ್ ಪೇಯ್ಡ್. ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಉಡುಪಿ, ಮಂಗಳೂರು, ಕೊಡಗು 27 ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮುದಾಯದ ಸಂಖ್ಯೆ ಇದೆ. ಅಂದರೆ ಏನು ರೆಕಗ್ನೈಸಬಲ್. ಎಲ್ಲರದ್ದು ಇದ್ದಾರೆ. ಮಾಡಬೇಕು, ಅವರು ಬರಬೇಕು, ನಮ್ಮ ಜೊತೆ ಸೇರಬೇಕು. ಇಟ್ ಈಸ್ ಫೈಟ್ ಫಾರ್ ದ ಜಸ್ಟಿಸ್. ಇದು ನ್ಯಾಯಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಅಲ್ಲ. ಮಾಡೋದಿಲ್ಲ ನಾವು. ಮತ್ತು ನನ್ನ ಆರೋಪಗಳು ಕೂಡ ವಿದೌಟ್ ಬೇಸ್ಲೆಸ್ ಅಲ್ಲ. ಸಮುದಾಯ ಕೊಡಬೇಕು ಅಂತ ಮಾಡಿದ್ದು. ಫ್ರಂಟ್ ಪೇಜಲ್ಲಿ ಹಾಕಿಲ್ವಾ ಉದಯವಾಣಿಗಳಲ್ಲಿ, ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟು? ಸರ್ಕಾರದ ವಾರ್ತಾ ಇಲಾಖೆಯಿಂದ ಫ್ರಂಟ್ ಪೇಜಲ್ಲಿ ಹಾಕಿಲ್ವಾ ನಿಗಮ ಕೊಟ್ಟಿದ್ದೇವೆ ಅಂತ? ಆಸೆ ತೋರಿಸಿದ ನಾವು ಮಂಗಗಳ? ಈಗ ಆಸೆ ತೋರಿಸಿ ಓಡಿಸುವುದು? ರಾಜ್ಯದ ಮುಖ್ಯಮಂತ್ರಿಗಳು ಕ್ರೈಸ್ತರು ಅಂದರೆ ಮಂಗಗಳು ಅಂತ ಏನು ತಿಳ್ಕೊಂಡಿದ್ದಾರ? ಐದು ತಿಂಗಳು ನಾವು ಕೊರೋನಾದಲ್ಲಿ ಇದ್ದೀವಪ್ಪ. ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. 16 ವಾರಕ್ಕೆ ಅವರಲ್ಲೇ ಆಗಿದೆ. ಅಗೇನ್ ಇಟ್ ಹ್ಯಾಸ್ ಟು ಗೋ ಟು ದ ಕ್ಯಾಬಿನೆಟ್ ಫಾರ್ ಡಿಸ್ಪೋಸಲ್. ಮತ್ತೆ ಕ್ಯಾಬಿನೆಟ್ ಇದು ನಮ್ಮದು ಒಂದು ದಾಖಲೆ ಇರುವಂಥದ್ದು. ರೀಸೆಂಟ್ಲಿ ಅದು ರದ್ದಾಗಿರ್ತಕ್ಕಂಥದ್ದು. ಮೊನ್ನೆವರೆಗಿತ್ತು, ಜೂನ್ವರೆಗೆ ನಾನು ಇದು ಯಾವುದು ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಮಿತಿ ಸದಸ್ಯನಾಗಿದ್ದೆ. ನಾನು ಅದನ್ನು ಕೇಳ್ತಾ ಇದ್ದೆ ಯಾವಾಗಲೂ. ಜೂನ್ಗೆ ನನ್ನ ಅವಧಿ ಮುಗಿದಿದೆ ವಿಧಾನ ಪರಿಷತ್ತಿದು. ಅಲ್ಲಿವರೆಗೆ ನಾನು ಎವ್ರಿ ಡೇ ಐ ವಾಸ್ ಆಸ್ಕಿಂಗ್